ಕಾಂಗ್ರೆಸ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈಗ ಪ್ರಮುಖವಾಗಿ ಒಂದು ಕ್ರೆಡಿಟ್ ವಾರ್ ಶುರುವಾಗುಬಿಟ್ಟಿದೆ. ನಮ್ಮದು ನಮ್ಮದು ಅನ್ನುವಂತ ಲೆಕ್ಕಾಚಾರಗಳು. ಕಾಂಗ್ರೆಸ್ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಕರ್ನಾಟಕದ ವಿಚಾರದಲ್ಲಿ ಕೇಂದ್ರ ಮತ್ತು ರಾಹುಲ್ ವಾರ್ ಶುರು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಫಾಕ್ಸ್ಕಾನ್ನಲ್ಲಿ 30,000 ಉದ್ಯೋಗ ಸೃಷ್ಟಿ ವಿಚಾರ, ತೈವಾನ್ ಮೂಲದ ಫಾಕ್ಸ್ಕಾನ್ ಕಂಪನಿಯಲ್ಲಿ ಉದ್ಯೋಗ ಸೃಷ್ಟಿಯ ವಿಚಾರ ಇದೆಯಲ್ಲ, ದೇಶಕ್ಕೆ ಕರ್ನಾಟಕ ಕಾಂಗ್ರೆಸ್ ಮಾದರಿ ಅನ್ನೋದಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ. ಉತ್ಪಾದನಾ ವ್ಯವಸ್ಥೆ ವೇಗವಾಗಿ ಬೆಳೀತಾ ಇದೆ. ಉತ್ಪಾದನೆ ಕರ್ನಾಟಕ ಉತ್ತರ ವ್ಯವಸ್ಥೆಯನ್ನ ಹೊಂದಿದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದಂತಹ ರಾಹುಲ್ ಗಾಂಧಿ ಈ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ರು. ರಾಹುಲ್ ಗಾಂಧಿ ಅವರು ನೋಡಿ, ಕೇಂದ್ರ ಸರ್ಕಾರದ ವಿಚಾರವಾಗಿ ಗೊತ್ತು, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾರೆ, ಅನುದಾನ ಕೊಡಲ್ಲ ಅನ್ನೋದು ಒಂದು ವಿಚಾರ. ಆದರೆ ಇತ್ತೀಚೆಗಷ್ಟೇ ಕರ್ನಾಟಕದ ವಿಚಾರದಲ್ಲಿ ಬೆಂಗಳೂರಿನ ಫಾಕ್ಸ್ಕಾನ್ ಕಂಪನಿ ಇದೆಯಲ್ಲ, 30,000 ಉದ್ಯೋಗ ಸೃಷ್ಟಿ ವಿಚಾರವಾಗಿನೇ ಪ್ರಶ್ನೆ ಮಾಡ್ತಾರೆ. ಈ ಕಂಪನಿ ತೈವಾನ್ ಮೂಲದ ಒಂದು ಕಂಪನಿ, ಇದು ಉದ್ಯೋಗ ಸೃಷ್ಟಿ ಮಾಡ್ತಿದೆ. ಈ ವಿಚಾರವಾಗಿ ದೇಶಕ್ಕೆ ಕರ್ನಾಟಕ ಕಾಂಗ್ರೆಸ್ ಮಾದರಿ ಅಂತ ಕಾಂಗ್ರೆಸ್ಸಿನ ನಾಯಕ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಸ್ತಾಪಿಸ್ತಾರೆ. ಆದರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಹೇಳ್ತಾರೆ. ಅದೇ ವಿಚಾರ ಈಗ ರಾಜಕೀಯ ಜಟಾಪಟಿ ಶುರುವಾಗಿದೆ. ಒಂದು, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು ನಡೆ ಇರೋದು ಅವ್ರನ್ನ ಮೆಚ್ಚಲೇಬೇಕು, ಅದರಿಂದ ಉದ್ಯೋಗ ಸೃಷ್ಟಿಯಾಗಿದೆ, ಜನರಿಗೂ ಒಳ್ಳೇದಾಗಿದೆ, ಈ ಕ್ರೆಡಿಟ್ ಕಾಂಗ್ರೆಸ್ಸಿಗೆ ಸಲ್ಲುತ್ತೆ ಅಂತಿದ್ರೆ, ಅತ್ತ ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಕೂಡ ಮಾಡ್ತಿದೆ. ಅದೇ ಹೆಂಗೆ ಹೇಳ್ಬಿಡ್ತೀರಾ, ನಮ್ದು ಕೂಡ ಸಾಮಾನ್ಯವಾಗಿ ರಾಜಕೀಯ ನಾಯಕರು ಜಟಾಪಟಿ ಇದೆ. ಬಟ್ ಉದ್ಯೋಗ ಸೃಷ್ಟಿ 30,000 ಜನರಿಗೂ ಆಯ್ತಾ ಇಲ್ವಾ, ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡ್ರ, ವರ್ಕಿಂಗ್ ಅವರ್ಸ್ ಹೇಗಿದೆ, ಇದು ಹೀಗೆ ಮುಂದುವರಿಯುತ್ತಾ ಇಲ್ಲ ಅನ್ನೋದು ಬೇರೆ ರೀತಿ ಆಯಾಮದಲ್ಲೇ ಚೆಕ್ ಮಾಡಬೇಕು. ಆದರೆ ನಮ್ಮಿಂದಲೇ ಉದ್ಯೋಗ ಸೃಷ್ಟಿ ಆಯಿತು, ನಾವು ಯುವ ಜನತೆಯ ಪರವಾಗಿದ್ದೀವಿ, ಸ್ಕಿಲ್ಡ್ ಲೇಬರ್ಸ್ಗಳು ಯಾರಿದ್ರು ಅಥವಾ ಸ್ಕಿಲ್ಡ್ ಎಂಪ್ಲಾಯೀಸ್ಗಳು ಯಾರಿದ್ರು ಅವರಿಗೆ ಉದ್ಯೋಗ ಮಾಡುವಂಥ ಒಂದು ಕೆಲಸವನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಅನ್ನೋದು. ಬಟ್ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಂಥದ್ದೊಂದು ಒಳ್ಳೆ ನಡೆ ತಂದಿದೆ, ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರು ಒಂದು ಪೋಸ್ಟ್ ಮಾಡಿದ್ರು, 30,000 ಸ್ಟಾಫ್ ಸಿಬ್ಬಂದಿಯನ್ನ ಈ ಬಾರಿ ಅಂದ್ರೆ ಕಳೆದ 9 ತಿಂಗಳಲ್ಲಿ ನಾವು ಹಿಂಗೆ ಅವರಿಗೆ ಕೆಲಸ ಕೊಡುವಂತ ಕೆಲಸ ಮಾಡಿದ್ವಿ ನೋಡಿ, ಒಳ್ಳೆ ನಡೆ ಅಂತ. ಇದಕ್ಕೆ ಕೇಂದ್ರ ಸರ್ಕಾರದ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ಆ ಮೂಲಕವಾಗಿ ಜಿದ್ದಾಜಿದ್ದಿನ ಒಂದು ಕ್ರೆಡಿಟ್ ವಾರ್ ನಡೀತಿದೆ. ಅವಾಗ ಒಂದು ಅಪ್ಡೇಟ್ ಇದೆ. ರಾಹುಲ್ ಗಾಂಧಿಗೆ ಅಶ್ವಿನಿ ವೈಷ್ಣವ್ ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರದ ನಾಯಕರು, ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ತಿರುಗೇಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಪೋಸ್ಟ್ಗೆ. ಇದು ಮೋದಿಯ ಮೇಕ್ ಇನ್ ಇಂಡಿಯಾ ಎಫೆಕ್ಟ್ ಅಂತಿದ್ದಾರೆ. ಮೇಕ್ ಇನ್ ಇಂಡಿಯಾ ಒಪ್ಪಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತಿದೆ. ಮೋದಿಯವರ ದೃಷ್ಟಿಕೋನ ಕಾರ್ಯಗತವಾಗಿದೆ. ನಾವು ಉತ್ಪಾದಕ ಆರ್ಥಿಕತೆಯನ್ನ ಆಗ್ತಿದ್ದೀವಿ. ರಾಹುಲ್ಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಟಾಂಗ್ ಕೊಟ್ಟಿರುವಂಥದ್ದು ನೋಡಿ. ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಮೊದಲು ರಾಹುಲ್ ಗಾಂಧಿ ಅವರು ಪೋಸ್ಟ್ ಮಾಡ್ತಾರೆ, ಆ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ. 30,000 ಉದ್ಯೋಗವನ್ನ ಸೃಷ್ಟಿಸಿದ್ದೇವೆ, ಇದರ ಸಂಪೂರ್ಣವಾದಂತಹ ಕ್ರೆಡಿಟ್ ಯಾರಿಗೆ ಹೋಗಬೇಕು, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕಂತಾರೆ, ಪ್ರಸ್ತಾಪಿಸ್ತಾರೆ, ಸುದೀರ್ಘವಾಗಿ ಪೋಸ್ಟ್ ಮಾಡ್ತಾರೆ. ಇದಕ್ಕೆ ತಿರುಗೇಟ್ ಎನ್ನುವಂತೆ ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು ನೋಡಿ, ಇದು ಮೇಕ್ ಇನ್ ಇಂಡಿಯಾವನ್ನು ನೀವು ಒಪ್ಕೊಂಡೋದಕ್ಕೆ ಥ್ಯಾಂಕ್ ಯು, ಮೋದಿ ಅವರ ದೂರದೃಷ್ಟಿ ಇದು, ಅವರ ದೃಷ್ಟಿಕೋನ ಅನ್ನೋದಾಗಿ ರಾಹುಲ್ ಗಾಂಧಿ ಅವರಿಗೆ ಇವರು ಟಾಂಗ್ ಕೊಡ್ತಾರೆ. ನೋಡಿ, ಯಾರೋ ಒಬ್ರು ಉದ್ಯೋಗ ಸೃಷ್ಟಿ ಮಾಡಿದ್ರು, ಇದರಿಂದ ಬಡವರಿಗೆ, ಯುವಕರಿಗೆ, ಯುವ ಜನತೆಗೆ ಕೆಲಸ ಸಿಕ್ತು ಅನ್ನೋದು ಇಂಪಾರ್ಟೆಂಟ್. ಬಟ್ ರಾಜಕೀಯ ನಾಯಕರು ಜಟಾಪಟಿ ಗೊತ್ತು, ನಾವು ಕೊಟ್ಟಿದ್ದು ನಮ್ಮಿಂದ ಆಯ್ತು, ಮೋದಿ ಅವರಿಂದನೇ ಹೀಗಾಯ್ತು, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಈಗ ಕೆಲಸಕ್ಕೆ ಬಂತು, ನೀವು ಅದನ್ನು ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಕೇಂದ್ರದ ಬಿಜೆಪಿ ನಾಯಕರು ಹೇಳ್ತಿದ್ರೆ, ರಾಹುಲ್ ಗಾಂಧಿ ಅವರು ಇಲ್ಲ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗ್ಬೇಕು, ಒಟ್ಟಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ, ಉದ್ಯೋಗ ಸೃಷ್ಟಿ ಆಗಿದೆ, ಅದನ್ನ ಮೆಚ್ಕೊಳ್ಬೇಕು, ಇನ್ನಷ್ಟು ಉದ್ಯೋಗ ನಿರುದ್ಯೋಗ ಕಾಡ್ತಿದೆಯಲ್ಲ ಅದಕ್ಕೂ ಕೂಡ ಗಮನ ಹರಿಸಿ ಅವ್ರಿಗಿಂತ ನಾವು ಮೇಲೆ ಅನ್ನೋದು ಹೋಗ್ಲಿ ಅನ್ನೋದು ನಮ್ಮ ಆಶಯ.